ಸದ್ಯಕ್ಕೆ ಸಿಗ್ತಾ ಇತ್ತು. ಬಟ್ ಎಲ್ಲರ ಚಿತ್ತ ಕೋರ್ಟ್ನತ್ತ ಇತ್ತು. ಬಟ್ ಡಿಸೆಂಬರ್ 10ರ ತನಕ ಕಾಯ್ಬೇಕಾಗಿದೆ. ಈಗ ಕೋರ್ಟ್ಗೆ ತನಿಖಾ ವರದಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಲೋಕಾಯುಕ್ತ ಮುಂದಾಗಿದೆ. ವರದಿ ತಂದಿದ್ರು ಕೂಡ ಕೋರ್ಟ್ಗೆ ಉದೇಶ್ ಅವರು ನೀಡಿಲ್ಲ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ವರದಿ ತಂದಿದ್ರಂತೆ, ಆದ್ರೆ ಕೋರ್ಟ್ಗೆ ಅದನ್ನ ಸಲ್ಲಿಕೆ ಮಾಡಿಲ್ಲ SP ಉದೇಶ್. ಯಾಕಂದ್ರೆ ಈ ಮೂಡಾ ಕೇಸ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ತನಿಖೆಯನ್ನ, ಆ ಸಂಪೂರ್ಣ ತನಿಖೆಯ ಜವಾಬ್ದಾರಿಯನ್ನು ಹೊತ್ತಿರುವ ಅಧಿಕಾರಿ ಉದೇಶ್. ಇಲ್ಲಿ ತನಕ ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಯಾರನ್ನೆಲ್ಲ ವಿಚಾರಣೆ ಮಾಡಿದಿರಿ, ಕೇಸ್ನಲ್ಲಿ ಆಗಿರುವಂತಹ ಬೆಳವಣಿಗೆಗಳೇನು, ಆ ಎಲ್ಲದರ ಕುರಿತು ಕೂಡ ವರದಿಯನ್ನ ಸಲ್ಲಿಕೆ ಮಾಡಬೇಕು. ಆದ್ರೆ ಆ ವರದಿಯನ್ನ ತಂದಿದ್ರು ಕೂಡ ಯಾಕೆ ಕೋರ್ಟ್ಗೆ ಸಲ್ಲಿಕೆ ಮಾಡಲಿಲ್ಲ ಉದೇಶ್ ಅನ್ನುವಂಥ ಪ್ರಶ್ನೆ ಇವತ್ತು. ಸಲ್ಲಿಕೆ ಮಾಡಬೇಕಾಗಿತ್ತು, ಅರ್ಜಿಯ ವಿಚಾರಣೆ ಆಗಿದ್ರೆ, ಬಟ್ ಸಲ್ಲಿಕೆ ಮಾಡಿಲ್ಲ. ವಿಚಾರಣೆಯನ್ನ ಡಿಸೆಂಬರ್ 10ಕ್ಕೆ ಹೈಕೋರ್ಟ್ ಅದನ್ನ ಮುಂದೂಡಿಕೆ ಕೂಡ ಮಾಡಿದೆ. ಸದ್ಯ ಇವತ್ತು ಕೋರ್ಟ್ನಲ್ಲಿ ಆಗಿರುವಂತಹ ಬೆಳವಣಿಗೆಗಳಿಷ್ಟು. ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಕುತೂಹಲ ಇತ್ತು ಇವತ್ತು ಹೈಕೋರ್ಟ್ನಲ್ಲಿ ಏನ್ ಬೆಳವಣಿಗೆ ಆಗಬಹುದು ಅಂತ. ಬಟ್ ಸದ್ಯಕ್ಕೆ ಡಿಸೆಂಬರ್ 10ರ ತನಕ ಕೂಡ ಈ ಕೇಸ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಬೆಳವಣಿಗೆ ಇಲ್ಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಸಹೋದ್ಯೋಗಿ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗೇಂದ್ರ ಬಾಬು, ನನ್ನ ಆರಂಭದಿಂದಲೂ ಕೂಡ ಹೇಳ್ತಾ ಇದೆ, ಸಿಎಂ ಸಿದ್ದರಾಮಯ್ಯನವರಿಗೆ ದೊಡ್ಡ ಮಟ್ಟದ ಟೆನ್ಷನ್ ಇತ್ತು. ಕಾರಣ ಲೋಕಾಯುಕ್ತ ಅಂದಾಗ ಭಯ ಇಲ್ಲ, ಬದಲಾಗಿ CBIಗೆ ಕೊಟ್ಬಿಟ್ರೆ ಏನ್ ಮಾಡೋದು ಅನ್ನುವಂಥ ಆತಂಕ ಇತ್ತು. ಬಟ್ ತಾತ್ಕಾಲಿಕ ರಿಲೀಫ್ ಅಂತ ಕನ್ಸಿಡರ್ ಮಾಡಬಹುದಾ ಡಿಸೆಂಬರ್ 10ರ ತನಕ? ನೋಡಿ ಶ್ರುತಿ, ಇವತ್ತು ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಮೂಡಾ ಟೆನ್ಷನ್ ವಿಚಾರವಾಗಿ ಯಾವ ನಿಲುವನ್ನು ತೆಗೆದುಕೊಳ್ತಾರೆ ಅಂತೇಳಿ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಯಾಕೆ ಅಂತಂದ್ರೆ ಹೈಕೋರ್ಟ್ನಲ್ಲಿ ಸ್ನೇಹಮಯಿ ಕೃಷ್ಣ ಅಂದ್ರೆ ದೂರುದಾರರು ಹಾಗೆ RTI ಕಾರ್ಯಕರ್ತ ಆಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರು, ನಮಗೆ ಲೋಕಾಯುಕ್ತದ ಮೇಲೆ ಅದರ ತನಿಖೆಯ ಮೇಲೆ ಭರವಸೆ ಇಲ್ಲ, ಹಾಗಾಗಿ ಈ ಒಂದು ಹಗರಣದ ಪ್ರಕರಣವನ್ನ ನೀವು CBIಗೆ ವರ್ಗಾವಣೆ ಮಾಡಬೇಕು ಅಂತೇಳಿ ಅದಕ್ಕೆ ಹೈಕೋರ್ಟ್ ನಿರ್ದೇಶನವನ್ನ ಕೊಡಬೇಕು ಅಂತ ಹೇಳಿ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಆ ಅರ್ಜಿ ವಿಚಾರಣೆಯನ್ನು ನಡೆಸಬೇಕು ಅಂತೇಳಿ ಅವರು ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಇವತ್ತು ಹೈಕೋರ್ಟ್ನ ಪೀಠ ಇವತ್ತು ಇದರ ವಿಚಾರಣೆ ನಡೆಸೋದಾಗಿ ತಿಳಿಸಿತ್ತು. ಆದರೆ ಇದೇ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಇಲ್ಲಿಯವರೆಗೂ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ತನಿಖೆಯನ್ನು ನಡೆಸಿದ್ರು ಅದರ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ನೊಂದಿಗೆ ಇವತ್ತು ಬೆಳಗ್ಗೆ ಆಗಮಿಸಿದ್ರು. ಯಾವಾಗ ಹೈಕೋರ್ಟ್ನಲ್ಲಿ ಇದನ್ನ ಡಿಸೆಂಬರ್ 10ನೇ ತಾರೀಕು ವಿಚಾರಣೆಯನ್ನು ನಡೆಸೋಣ ಅಂತೇಳಿ ಹೈಕೋರ್ಟ್ನ ಪೀಠದಲ್ಲಿದ್ದಂತಹ ನ್ಯಾಯಮೂರ್ತಿಗಳು ತಿಳಿಸ್ತಾ ಇದ್ದಂತೆ ಆ ರಿಪೋರ್ಟ್ ಕಾರ್ಡ್ ಅಂದ್ರೆ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಅನ್ನ ಸಬ್ಮಿಟ್ ಮಾಡಿಲ್ಲ. ನೋಡಿ, ಇಲ್ಲಿ ಬಹಳ ಪ್ರಮುಖವಾಗಿ ಈ ಒಂದು ಪ್ರೋಗ್ರೆಸ್ ರಿಪೋರ್ಟ್ ಅಲ್ಲಿ ಇದ್ದದ್ದೇನಂತಂದ್ರೆ ಈ ಒಂದು FIR ದಾಖಲಾಗುತ್ತೆ. FIR ನಲ್ಲಿ A1 ಅಂತೇಳಿ ಸಿಎಂ ಸಿದ್ದರಾಮಯ್ಯ ಅವರು ಇರ್ತಾರೆ, A2 ಪಾರ್ವತಿ ಅವರು ಇರ್ತಾರೆ, A3 ಮತ್ತು A4 ಭಾಮೈದ ಹಾಗೂ ಸಹೋದರರ ನೇಮು ಕೂಡ ಅಲ್ಲಿ ಉಲ್ಲೇಖ ಆಗಿರುತ್ತೆ. ಇದರ ಜೊತೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಡೇ 1 ಇಲ್ಲಿಯವರೆಗೂ ಏನೆಲ್ಲ ತನಿಖೆಯನ್ನು ನಡೆಸಿದ್ದಾರೆ, ಯಾವ ರೀತಿಯಾಗಿ ತನಿಖೆಯನ್ನು ನಡೆಸಿದ್ರು, ತನಿಖೆಯ ಸಂದರ್ಭದಲ್ಲಿ ಯಾರನ್ನೆಲ್ಲ ವಿಚಾರಣೆಗೊಳಪಡಿಸಿದ್ರು, ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ಲೋಕಾಯುಕ್ತ ತನಿಖಾಧಿಕಾರಿಗಳು ಏನು ಪ್ರಶ್ನೆಯನ್ನ ಮಾಡಿದ್ರು, ಅದಕ್ಕೆ ಯಾವ ರೀತಿಯಾದಂಥ ಉತ್ತರ ಸಿಕ್ಕಿತ್ತು ಅನ್ನೋದ್ರ ಬಗ್ಗೆ ಸವಿಸ್ತಾರವಾದಂಥ ಒಂದು ಪ್ರೋಗ್ರೆಸ್ ರಿಪೋರ್ಟ್ ಅನ್ನ ರೆಡಿ ಮಾಡಿದ್ರು. ನೋಡಿ, ಇಲ್ಲಿ ಸಿದ್ದರಾಮಯ್ಯ ಅವರ ವಿಚಾರಣೆ ಆಗಿತ್ತು, ಪಾರ್ವತಿ ಅವರ ವಿಚಾರಣೆ ಆಗಿತ್ತು, ಮಲ್ಲಿಕಾರ್ಜುನ ಸ್ವಾಮಿ ವಿಚಾರಣೆ ಆಗಿತ್ತು, ದೇವರಾಜು ವಿಚಾರಣೆ ಆಗಿತ್ತು, ಅದೇ ರೀತಿಯಾಗಿ ಮೂಡಾ ಮಾಜಿ ಅಧ್ಯಕ್ಷರು, ಮೂಡಾ ಅಧಿಕಾರಿಗಳು ಎಲ್ಲರ ವಿಚಾರಣೆ ಕೂಡ ಆಗಿತ್ತು. ಅಷ್ಟೇ ಅಲ್ಲದೆ ದೂರುದಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರನ್ನು ಕೂಡ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಮಹಾಜರನ್ನ ಮಾಡಿದಂತ ರಿಪೋರ್ಟ್ ಇತ್ತು, ಅವರನ್ನ ವಿಚಾರಣೆಗೊಳಪಡಿಸಿದಂತಹ ರಿಪೋರ್ಟ್ ಇತ್ತು. ಇದರ ಜೊತೆಯಲ್ಲಿ ಬೇರೆ ಬೇರೆ ಆಯಾಮದಲ್ಲೂ ಕೂಡ ತನಿಖೆಯನ್ನು ನಡೆಸಿದ್ರು. ಈ ಎಲ್ಲ ಪ್ರೋಗ್ರೆಸ್ ರಿಪೋರ್ಟ್ ಅನ್ನ ಒಂದು ರೆಡಿ ಮಾಡಿಕೊಂಡು ಇವತ್ತು ಹೈಕೋರ್ಟ್ಗೆ ಸಲ್ಲಿಸೋದಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಆಗಮಿಸಿದ್ರು. ಆದ್ರೆ ಯಾವಾಗ ಇವತ್ತು ಮೂಡಾ ವಿಚಾರವಾಗಿ ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ಸುಪ್ರೀಂ ಅಂದ್ರೆ CBIಗೆ ತನಿಖೆಯನ್ನು ವಹಿಸಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ವಿಚಾರಣೆಯನ್ನ ಆರಂಭ ಮಾಡೋದಕ್ಕಿಂತ ಮುಂಚೆ ಇದನ್ನ 10ನೇ ತಾರೀಕು ನಾವು ವಿಚಾರಣೆಯನ್ನ ನಡೆಸೋಣ ಅಂತೇಳಿ ಸೂಚಿಸ್ತಾ ಇದ್ದಂತೆ ಲೋಕಾಯುಕ್ತ ಅಧಿಕಾರಿಗಳು ಅಲ್ಲಿ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡದೆ ಅದನ್ನ ವಾಪಸ್ ತೆಗೆದುಕೊಂಡು ಹೋಗಿದ್ದಾರೆ. ಯಾಕೆ ಅಂತಂದ್ರೆ ಈ ಒಂದು ವಿಚಾರಣೆ ನಡೆಯೋದಿದೆಯಲ್ಲ, ಇಲ್ಲಿ ಯಾವ ಕಾರಣಕ್ಕೋಸ್ಕರ CBIಗೆ ಕೊಡಬೇಕು ಅಂತೇಳಿ ದೂರುದಾರ ಪರ ವಕೀಲರು ಅಲ್ಲಿ ವಾದವನ್ನು ಮಂಡಿಸ್ತಾರೆ, ಯಾವ ಕಾರಣಕ್ಕಾಗಿ ಕೊಡಬಾರ್ದು ಅಂತೇಳಿ ಸಿದ್ದರಾಮಯ್ಯ ಪರ ವಕೀಲರು ಕೂಡ ಅಲ್ಲಿ ವಾದವನ್ನು ಪ್ರತಿವಾದವನ್ನು ಕೂಡ ಮಂಡಿಸ್ತಾ ಹೋಗ್ತಾರೆ. ಅದೆಲ್ಲವೂ ಕೂಡ ಸ್ಟ್ಯಾಂಡ್ ಆಗೋದು ಲೋಕಾಯುಕ್ತ ಅಧಿಕಾರಿಗಳು ಇಲ್ಲಿಯವರೆಗೂ ಕೂಡ ತನಿಖೆ ನಡೆಸಿ ಅದರ ವರದಿಯನ್ನು ರೆಡಿ ಮಾಡಿ ಆ ಪ್ರೋಗ್ರೆಸ್ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡ್ತಾರಲ್ಲ
ಆ ಪ್ರೋಗ್ರೆಸ್ ರಿಪೋರ್ಟ್ ಅಲ್ಲಿ ಏನೆಲ್ಲ ಅಂಶಗಳಿರುತ್ತೆ ಅದರ ಆಧಾರದಲ್ಲಿ ಅವರು ಸಿಬಿಐಗೆ ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ವಾದ ಪ್ರತಿವಾದ ವಿಚಾರಣೆ ಕೂಡ ನಡೀತಾ ಇತ್ತು. ಆದ್ರೆ ಇವತ್ತು ನಾಗೇಂದ್ರ ಬಾಬು ವಾಪಸ್ ಬರ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ಹೈಕೋರ್ಟ್ ಮುಂಭಾಗದಿಂದ ನನ್ನ ಸಹೋದ್ಯೋಗಿ ಶ್ರೀಪಾದ್ ಪಾಟೀಲ್ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶ್ರೀಪಾದ್, ಬಹಳ ಕುತೂಹಲ ಇತ್ತು ಎಲ್ಲರ ಚಿತ್ತ ಹೈಕೋರ್ಟ್ ನತ್ತ ಅನ್ನೋ ರೀತಿಯಲ್ಲಿ. ಕಾರಣ ಲೋಕಾಯುಕ್ತ ವರದಿ ಸಲ್ಲಿಕೆ ಆಗಬೇಕಾಗಿತ್ತು, ಸಿಬಿಐಗೆ ನೀಡಬೇಕಾ ನೀಡಬಾರದೆ ಈ ಅರ್ಜಿಯ ವಿಚಾರಣೆ ಕೂಡ ಆಗಬೇಕಾಗಿತ್ತು. ಬಟ್ ಅದೆಲ್ಲವೂ ಕೂಡ ಈಗ ಡಿಸೆಂಬರ್ 10ಕ್ಕೆ ಮುಂದೂಡಿಕೆ ಆಗಿರೋದು. ಹೈಕೋರ್ಟ್ನಲ್ಲಿ ಇವತ್ತಾಗಿರುವಂತಹ ಬೆಳವಣಿಗೆ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ಎಸ್ ಶ್ರುತಿ, ಈಗಾಗಲೇ ನಾವು ಗಮನಿಸ್ತಾ ಇದ್ವಿ ಮೂಡ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ತನಿಖೆಯನ್ನ ಎದುರಿಸಿದಂತಹ ಮುಖ್ಯಮಂತ್ರಿಗಳು ಮುಂದೇನು ಅನ್ನುವಂತಹ ಒಂದು ಬಿಗ್ ಕ್ವಶನ್ ಕಾಡ್ತಾ ಇತ್ತು. ಈಗ ಸದ್ಯಕ್ಕೆ ಇದನ್ನ ಸಿಬಿಐಗೆ ವಹಿಸಬೇಕು ಅನ್ನುವಂಥದ್ದು ಸ್ನೇಹಮಯಿ ಕೃಷ್ಣ ಅವರು, ಅದಕ್ಕಾಗಿ ಅವರು ಆ ಒಂದು ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು. ಮುಖ್ಯವಾಗಿ ಅವರ ಕಾರಣವನ್ನ ಉಲ್ಲೇಖ ಮಾಡಿದ್ರು. ಮುಖ್ಯಮಂತ್ರಿಗಳ ಅಧೀನದಲ್ಲಿ ಇರುವಂತಹ ತನಿಖಾ ಸಂಸ್ಥೆ ಈ ಲೋಕಾಯುಕ್ತ ಸಂಸ್ಥೆ. ಈ ಲೋಕಾಯುಕ್ತ ಸಂಸ್ಥೆಯಿಂದ ನಾವು ಯಾವ ರೀತಿಯ ತನಿಖೆಯನ್ನು ನಿರೀಕ್ಷೆ ಮಾಡಬಹುದು, ಹೀಗಾಗಿ ಇದು ಸಿಬಿಐಗೆ ವಹಿಸಬೇಕು, ಸಿಬಿಐಯಿಂದ ತನಿಖೆ ಆಗಬೇಕು ಅನ್ನುವಂಥದ್ದು ಅವರ ಪ್ರಬಲ ವಾದ ಆಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಿಭಾಗೀಯ ಪೀಠದಲ್ಲಿ ದೇವರಾಜ್ ಅವರು ಕೂಡ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆ ಅರ್ಜಿಯ ವಿಚಾರಣೆ ಡಿಸೆಂಬರ್ 5ಕ್ಕೆ ಬರ್ತಾ ಇದೆ. ಸೊ ದೇವರಾಜು ಪರ ವಕೀಲರು ಇಲ್ಲಿ ಪ್ರಸ್ತಾಪ ಮಾಡಿದಂಥ ವಿಚಾರ ಏನಂತಂದ್ರೆ, ವಿಭಾಗೀಯ ಪೀಠದಲ್ಲಿ 5ನೇ ತಾರೀಕು ಇದರ ವಿಚಾರಣೆ ಬರ್ತಾ ಇರೋದ್ರಿಂದ ಸದ್ಯಕ್ಕೆ ಸಿಬಿಐಗೆ ವಹಿಸಬೇಕು ಅನ್ನುವಂಥ ಈ ಅರ್ಜಿ ವಿಚಾರಣೆ ಏನಿದೆ ಇದನ್ನ ತಗೋಬಾರ್ದು, 5ನೇ ತಾರೀಕು ಅಲ್ಲಿ ವಿಚಾರಣೆಗೆ ಬಂದ ನಂತರ ಇದನ್ನ ತಗೊಳ್ಳಿ ಮಹಾಸ್ವಾಮಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಾಗ ಅಂತಿಮವಾಗಿ ಡಿಸೆಂಬರ್ 10ಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ಡಿಸೆಂಬರ್ 10ರವರೆಗೂ ರಿಲೀಫ್ ಅಂತ ಹೇಳಬಹುದು. ಡಿಸೆಂಬರ್ 10ನೇ ತಾರೀಕು 2ವರೆಗೆ ಸಮಯವನ್ನು ಮುಂದುವರೆದು ಏನೆಲ್ಲ ಬೆಳವಣಿಗೆ ಆಗುತ್ತೆ ಕಾದ್ ನೋಡೋಣ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಮತ್ತೊಂದು ಕಡೆ ನಾಗೇಂದ್ರ ಬಾಬು ಕೂಡ ಮಾಹಿತಿ ಕೊಡ್ತಾ ಇದ್ರು, ಧನ್ಯವಾದಗಳು. ಒಟ್ಟಲ್ಲಿ ರಾಜ್ಯದಲ್ಲಿ ಆಪರೇಷನ್ ಹಸ್ತ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಕಾರಣ ಈ ಹಿಂದೆ ಸಿಎಂ ಇಬ್ರಾಹಿಂ ಮಾಡಿರುವ ಒಂದು ಮಾತು, ಜೆಡಿಎಸ್ನ 10 ರಿಂದ 12 ಶಾಸಕರನ್ನ ಬೇಕಾದ್ರೆ ಕರ್ಕೊಂಡು ಕಾಂಗ್ರೆಸ್ ಹೋಗ್ಬಿಡ್ತೀನಿ ಅಂತ ಒಂದು ಮಾತನ್ನ ಹೇಳಿದ್ರಲ್ಲ, ಅದರ ಮುಂದುವರೆದ ಭಾಗ ಸಿಎಂ ಸಿದ್ದರಾಮಯ್ಯನವರು ಕೂಡ ಅದಕ್ಕೆ ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾರಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಜೆಡಿಎಸ್ ತೆನೆಯ ದಳ ಉದುರಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮುಂದಾಗಿದ್ದಾರಾ ಅಂತ. ರಾಜ್ಯದಲ್ಲಿ ಆ ಮೂಲಕ ಶುರುವಾಗುತ್ತಾ ಆಪರೇಷನ್ ಹಸ್ತ. ಸಿಎಂ ಇಬ್ರಾಹಿಂ ಮೂಲಕ ದಳಪಡೆಗೆ ಆಪರೇಷನ್ಗೆ ಸಿಎಂ ಸಿದ್ದರಾಮಯ್ಯನವರು ಮುಂದಾಗ್ತಿದ್ದಾರಾ ಅಂತ. ಸಿಎಂ ಸಿದ್ದರಾಮಯ್ಯನವರ ಸೂಚನೆಯಂತೆಯೇ ಸಿಎಂ ಇಬ್ರಾಹಿಂ ಹಾಗಾದ್ರೆ ಆಕ್ಟಿವ್ ಆಗ್ಬಿಟ್ರಾ? ಸಿಎಂ ಸೂಚನೆಯ ಮೇರೆಗೆ 10 ರಿಂದ 12 ಶಾಸಕರನ್ನ ಕರ್ಕೊಂಡು ಬರ್ತೀನಿ ಅಂತ ಸಿಎಂ ಇಬ್ರಾಹಿಂ ಅವರು ಹೇಳಿಕೆ ಕೊಟ್ಬಿಟ್ರಾ? ಗೊತ್ತಿಲ್ಲ. ಅಂಥದ್ದೊಂದು ಬೆಳವಣಿಗೆಗೆ ಕಾಂಗ್ರೆಸ್ ಪಾಳೆಯ ಸಾಕ್ಷಿಯಾದಂಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ನಿನ್ನೆ ಜಿಟಿ ದೇವೇಗೌಡರನ್ನ ಭೇಟಿಯಾಗಿದ್ರು ಸಿಎಂ ಇಬ್ರಾಹಿಂ. ಜಿಟಿ ದೇವೇಗೌಡರ ಹುಟ್ಟು ಹಬ್ಬದ ಪ್ರಯುಕ್ತ ಅವರ ಭೇಟಿ ಆಯಿತು. ಹೂವಿನ ಹಾರ ಹಾಕಿದ್ರು, ಶಾಲ್ ಹಾಕಿದ್ರು. ಬಟ್ ಹುಟ್ಟು ಹಬ್ಬ ಬರೀ ನೆಪವಾಗಿತ್ತು, ಬದಲಾಗಿ ಅಲ್ಲಿ ರಾಜಕೀಯ ಬೆಳವಣಿಗೆಗಳಿಗೆ ಸಾಕ್ಷಿಯಾಗಿತ್ತು ಆ ಭೇಟಿ ಅನ್ನುವಂತಹ ವಿಚಾರ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಫೋನ್ ಕಾಲ್ ಮಾಡಿದ್ದಾರೆ ಜಿಟಿ ದೇವೇಗೌಡರಿಗೆ. ಫೋನ್ ಕಾಲ್ ಅಲ್ಲಿ ಹಾಗಾದ್ರೆ ಏನ್ ಮಾತಾಡಿದ್ರು, ಈ ಸಮಯಕ್ಕೆ ಕಾಲ್ ಮಾಡಿದ್ ಯಾಕೆ, ಇದೆಲ್ಲವೂ ಕೂಡ ತೀವ್ರ ಕುತೂಹಲಕ್ಕೆ ಸಾಕ್ಷಿ ಆಗ್ತಾ ಇದೆ. ಒಟ್ನಲ್ಲಿ ರಾಜ್ಯದಲ್ಲಿ ಜೆಡಿಎಸ್ನ ಹಲವು ಶಾಸಕರನ್ನ ಕರ್ಕೊಂಡು ಹೋಗೋದಕ್ಕೆ ಸಿಎಂ ಇಬ್ರಾಹಿಂ ಅವ್ರಿಗೆ ಸಿಎಂ ಸಿದ್ದರಾಮಯ್ಯನವರೇ ಟಾಸ್ಕ್ ಕೊಟ್ಬಿಟ್ಟಿದ್ದಾರಾ ಅನ್ನೋದು ಪ್ರಶ್ನೆ. ಮೇಲ್ನೋಟಕ್ಕೆ ಕಾಂಗ್ರೆಸ್ ನಾಯಕರು ಈ ಗೃಹ ಸಚಿವರಾದಿಯಾಗಿ ಬೇರೆ ಬೇರೆ ಸಚಿವರು ಹೇಳೋ ಪ್ರಕಾರ ನಮ್ಗೇನು ಆಪರೇಷನ್ ಹಸ್ತದ ಅವಶ್ಯಕತೆ ಇಲ್ಲ, ನಮ್ಮ ಹತ್ರ ಬೇಜಾನ್ ಸಂಖ್ಯೆ ಇದೆ, 136ಕ್ಕೂ ಹೆಚ್ಚು ಜನ ಶಾಸಕರು ನಮ್ಮವರು ಇದ್ದಾರೆ, ನಮಗೆ ಯಾಕೆ ಅವಶ್ಯಕತೆ ಇದೆ ಅಂತ ಹೇಳಿದ್ರು ಕೂಡ ಇಲ್ಲಿ ಬೇರೆ ರೀತಿಯ ಉದ್ದೇಶ ಇದ್ದಂಗೆ ಕಾಣಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರೇ ಸ್ವತಃ ಜಿಟಿ ದೇವೇಗೌಡರಿಗೆ ಫೋನ್ ಕಾಲ್ ಮಾಡಿ ಮಾತನಾಡಿರುವಂತ ಎಕ್ಸ್ಕ್ಲೂಸಿವ್ ದೃಶ್ಯ ಒಂದ್ ಕಡೆ ಗಮನಿಸ್ತಾ ಇದ್ದೀರಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿನೋದ್, ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆಗಳು, ಅದರಲ್ಲೂ ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ಬೆಳವಣಿಗೆ ಆದಂಗೆ ಕಾಣಿಸ್ತಾ ಇದೆ. ಬರೀ ಸಿಎಂ ಇಬ್ರಾಹಿಂ ಅವರ ಹೇಳಿಕೆಯಲ್ಲ, ಜೆಡಿಎಸ್ ಶಾಸಕರು ಕರ್ಕೊಂಡು ಬರ್ತೀನಿ ಅನ್ನೋದು, ಅಲ್ಲಿ ಸಿಎಂ ಅವರ ಸೂಚನೆ ಇದೆಯಾ ಅನ್ನುವಂಥ ಅನುಮಾನ ದಟ್ಟವಾಗ್ತಾ ಇದೆ. ಜಿಟಿ ದೇವೇಗೌಡರಿಗೆ ಕರೆ ಮಾಡಿದ್ದಾರೆ, ಮಾತಾಡಿದ್ದಾರೆ. ಏನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು? ಶ್ರುತಿ, ಬಹಳ ಪ್ರಮುಖವಾಗಿ ನಿನ್ನೆ ಸಿಎಂ ಇಬ್ರಾಹಿಂ ಅವರು ಮೈಸೂರಿಗೆ ಬಂದಂಥದ್ದು ಕೂಡ ಈ ಒಂದು ಆಪರೇಷನ್ ಹಸ್ತದ ಮುನ್ನುಡಿ ಬರುವಂತಹ ಎಲ್ಲ ಲಕ್ಷಣ ಕೂಡ ಬಹಳ ದಟ್ಟವಾಗಿ ಕಾಣ್ತಾ ಇರುವಂಥದ್ದು. ಬಹಳ ಪ್ರಮುಖ